ಜಿಲ್ಲೆಯಲ್ಲಿ ಸಾಮಾಜಿಕ ನ್ಯಾಯದ ಪರವಾಗಿ ಪರಿಸರ ಸಂರಕ್ಷಣೆ, ರಕ್ತದಾನ, ಆರೋಗ್ಯ ತಪಾಸಣೆ, ಕೋಚಿಂಗ್ ತರಬೇತಿ ನೀಡುವ ಜೊತೆಗೆ ಬೂತ್ ಮಟ್ಟದಲ್ಲಿ ಪಕ್ಷ ನೀಡುವ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವ ಕೆಲಸ ಮಾಡಲಾಗುವುದು ಎಂದು ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಚಂದ್ರಸಾಗರ್ ಹೇಳಿದರು. ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಆಯ್ಕೆಯಾದ ನೂತನ ಪದಾಧಿಕಾರಿಗಳು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಪಕ್ಷದ ವರಿಷ್ಠರಿಗೆ, ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿ ಅವರು ಮಾತನಾಡಿದರು. ಕಳೆದ ವರ್ಷ ಆಗಸ್ಟಲ್ಲಿ ಈ ಯೂತ್ ಕಾಂಗ್ರೆಸ್ ಚುನಾವಣೆ ಆನ್ಲೈನ್ ಮುಖಾಂತರ ನಡೆದಿತ್ತು. ಸುದೀರ್ಘ 1 ತಿಂಗಳ ಕಾಲ ಇದು ನಡೆದಿತ್ತು. ಯಾವ ಥರ ಅಂತಂದರೆ ಇದನ್ನ ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಇದನ್ನ ಈ ಚುನಾವಣೆನ ಪ್ರಕ್ರಿಯೆ ತಗೊಬರ್ತಾರೆ. ಒಂದು ಮೊಬೈಲಲ್ಲಿ ಒಬ್ಬ ಯುವಕ ಇರ್ಬೋದು, ಯುವತಿ ಇರ್ಬೋದು, ಅವರು ಅವರ ವೋಟರ್ ಐ ಡಿನ ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕು. ಅವರು ವಿಡಿಯೋ ರೆಕಾರ್ಡ್ ಮಾಡಿ ಹೇಳಬೇಕು, ಇಂಥವ್ರಿಗೂ ನಾವು ಹಿಂಗೆ ಯೂತ್ ಕಾಂಗ್ರೆಸ್ಗೆ ಮತ ಹಾಕ್ತಾಯಿದ್ದೀವಿ ಅಂತ. ಇದರಲ್ಲಿ ನಮ್ಮ ಎಲ್ಲ ಯೂತ್ ಕಾಂಗ್ರೆಸ್ ಯಾರ್ಯಾರು ಚುನಾವಣೆಗೆ ನಿಂತಿದ್ರು ಎಲ್ಲರೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದಾರೆ. ಅವರೆಲ್ಲ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಆ ಚುನಾವಣೆ ಪ್ರಕ್ರಿಯೆನೇ ಭಾಳ ರೋಚಕವಾಗಿತ್ತು. ಈಗ ಅದೆಲ್ಲ ಮುಗ್ದು ಈಗ 7ನೇ ತಾರೀಕು ನಮ್ಮ ರಿಸಲ್ಟ್ ಬಂತು. ಸುಮಾರು 31,000ಕ್ಕಿಂತ ಅಧಿಕ ಮೆಂಬರ್ಶಿಪ್ನ ನಮ್ಮ ಜಿಲ್ಲಾದ್ಯಂತ ಮೆಂಬರ್ಶಿಪ್ಗಳನ್ನ ಮಾಡಿದ್ದಾರೆ. ಇದು ರಾಮನಗರ ಇತಿಹಾಸದಲ್ಲೇ ಮೊದಲನೇ ಬಾರಿ ಈ ಥರ ಮೆಂಬರ್ಶಿಪ್ ಆಗಿರೋದು. ಅದಕ್ಕೆ ನಾನು ಎಲ್ಲ ನಮ್ಮ ಜಿಲ್ಲೆಯ ಯುವಕ ಯುವತಿಯರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಎಲ್ಲ ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಇಲ್ಲೇನಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಅದೇ ರೀತಿ ನನಗೆ 13,990 ಮತಗಳನ್ನ ಕೊಟ್ಟು ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ಅದಕ್ಕೂ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದ DK ಶಿವಕುಮಾರ್ ಅಣ್ಣನವರು ಮತ್ತು DK ಸುರೇಶ್ ಅಣ್ಣನವರ ಮಾರ್ಗದರ್ಶನದಲ್ಲಿ ಯಾವ ರೀತಿ ಜಿಲ್ಲಾದ್ಯಂತ ಸಂಘಟನೆ ಏನು ಮಾಡಬೇಕು ಅಂತ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ನೂತನವಾಗಿ ಆಯ್ಕೆಯಾದಂಥ ಜಿಲ್ಲಾಧ್ಯಕ್ಷರು ಚಂದ್ರಸಾಗರ್ ಅವ್ರಿಗೆ ಮತ್ತು ಎಲ್ಲ ನಮ್ಮ ಅಸೆಂಬ್ಲಿ ಕನಕಪುರ, ಹಾರೋಹಳ್ಳಿ ಮತ್ತು ಚನ್ನಪಟ್ಟಣ ಮತ್ತು ಮಾಗಡಿ ತಾಲೂಕಿನ ಅಧ್ಯಕ್ಷರುಗಳಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ನಾನು ರಾಮನಗರದಿಂದ ಆಯ್ಕೆಯಾಗಿದ್ದೇನೆ. ಸುಮಾರು 4,748 ಮತಗಳು ತೊಗೊಂಡಿದ್ದೇನೆ. ಎಲ್ಲ ಒಗ್ಗಟ್ಟಿನಿಂದ ಯೂತ್ ಕಾಂಗ್ರೆಸ್ನ ಕಟ್ಟಿದ್ದೇವೆ. ಇನ್ನು ಕಟ್ಟಲು ಎಲ್ಲ ಶ್ರಮ ಪಡ್ತೀವಿ. ನಾವು ರಾಮನಗರ ಸೆಂಟ್ರಲ್ ಇರೋದ್ರಿಂದ ನಮ್ಮದೇ ಮೇನು ರಾಮನಗರ ಇರೋದ್ರಿಂದ ಹಾಗಾಗಿ ಎಲ್ಲರನ್ನೂ ಕೈ ಜೋಡಿಸ್ಕೊಂಡು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗಬೇಕು ಅಂತ ನನ್ನ ಅಭಿಪ್ರಾಯ. ಮತ್ತು ಯಾವ ರೀತಿ ನಾವು ಮುಂದೆ ಸಂಘಟನೆಗಳು ಮಾಡಬೇಕು, ಮುಂದೆ ಯಾವ ರೀತಿ ನಾವು ಹೋಗಬೇಕು, ಯಾವ್ಯಾವ ಥರ ನಾವು ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಬೇರೆ ಚಟುವಟಿಕೆಗಳಾಗಿರ್ಬೋದು, ಒಳ್ಳೆಯ ಮಾರ್ಗದರ್ಶನದ ಮೇಲೆ ಎಲ್ಲ ಹಿರಿಯ ಮಾರ್ಗದರ್ಶನದ ಮೇಲೆ ನಾವು ಹೋಗ್ತೀವಿ ಅಂತ ಹೇಳ್ತೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಪತ್ರಿಕಾ ಮಿತ್ರರಿಗೆ ವಂದನೆಗಳು. ಇವತ್ತು ಯೂತ್ ಕಾಂಗ್ರೆಸ್ ಚುನಾವಣೆ ಇಡೀ ರಾಜ್ಯಾದ್ಯಂತ ನಡೀತು. ಈ ಚುನಾವಣೆ ಯುವಕರಿಗೆ ಒಂದು ಮೆಟ್ಲು. ಅದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯುವ ಕಾಂಗ್ರೆಸ್ ಅನ್ನುವಂಥ ಒಂದು ಒಂದು ಹಂತ ಮಾಡಿದ್ದಾರೆ. ಯುವ ಕಾಂಗ್ರೆಸ್ಸು, ಮೇನ್ ಕಾಂಗ್ರೆಸ್ಸು, ಇನ್ನೊಂದು ಕಾಂಗ್ರೆಸ್ ಏನೋ ಹಂತವಾಗಿ ಮಾಡಿದ್ದಾರೆ. ಯುವ ಕಾಂಗ್ರೆಸ್ ಅನ್ನೋದು ನಮ್ಮ ಯುವಕರಿಗೆ ಒಂದು ಮೆಟ್ಲು. ಅದಕ್ಕೆ ಉದಾಹರಣೆ ಏನು ಅಂದರೆ ನಾನೇ ಉದಾಹರಣೆ. ನಾನು ಫಸ್ಟು ಯೂತ್ ಕಾಂಗ್ರೆಸ್ ಬೂತ್ ಅಧ್ಯಕ್ಷ ಆಗಿ ತಾಲೂಕು ಉಪಾಧ್ಯಕ್ಷ ಆದೆ. ತಾಲೂಕು ಉಪಾಧ್ಯಕ್ಷ ಆದಮೇಲೆ ನಮ್ಮ DK ಶಿವಕುಮಾರ್ ಅವರು, ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ನೆಚ್ಚಿನ ಯಾವಾಗಲೂ ಸಂಸದರಾಗಿರ್ತಾರೆ DK ಸುರೇಶ್ ಅಣ್ಣವರು ಯುವ ಕಾಂಗ್ರೆಸ್ನ ಬಂದಂಥ ಯುವಕರಿಗೆ ಏನೋ ಒಂದು ಶಕ್ತಿ ತುಂಬಬೇಕು ಅಂತೇಳಿ ನನಗೆ ಗ್ರಾಮ ಪಂಚಾಯತಿ ಟಿಕೆಟ್ ಕೊಟ್ಟು ಗ್ರಾಮ ಪಂಚಾಯತಿ ಸದಸ್ಯನಾಗೆ ಆಯ್ಕೆ ಮಾಡಲು ಅವರು ಕೂಡ ಶ್ರಮಿಸ್ತಾರೆ. ಅದೇ ರೀತಿ ಯುವ ಕಾಂಗ್ರೆಸ್ನವ್ರಿಗೆ ಉತ್ತೇಜನವಾಗಿ ಒಂದೊಂದು ಹಂತವಾಗಿ ಸರ್ಕಾರದ ನಾಮಿನಿಗಳಲ್ಲಿ ನನಗೂ ಕೂಡ ಹೋದ ಚುನಾವಣೆಯಲ್ಲಿ ನಾನು ಯುವ ಕಾಂಗ್ರೆಸ್ನ ರಾಮನಗರ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ.
ಅದೇ ರೀತಿ ಯುವ ಕಾಂಗ್ರೆಸ್ನವ್ರಿಗೆ ಏನಾರ ಒಂದು ಮಾಡಿಕೊಡ್ಬೇಕಲ್ಲ, ಅವರು ಮುಂದೆ ಬರಬೇಕಲ್ಲ, ಯುವಕರಿಗೆ ಮುಂದೆ ಬರಬೇಕಲ್ಲ ಅಂತೇಳಿ ಇವತ್ತು ಕನಕಪುರ TAPMSಗೆ ನನ್ನ ಸರ್ಕಾರದ ನಾಮಿ ನಿರ್ದೇಶಕರಾಗಿ ಮಾಡಿದ್ದಾರೆ. ಇದೊಂದು ಏನು ಅಂತಂದರೆ ಯುವಕರಿಗೆ ಒಂದು ಶಕ್ತಿ, ಯುವಕರಿಗೆ ಒಂದು ಸ್ಫೂರ್ತಿ ತುಂಬ್ತಾರೆ ಅಂತಂದರೆ ಬೇರೆ ನಾಯಕರು ಯಾರೂ ಇಲ್ಲ. ನಮ್ಮ ಆದರ್ಶ ಸಂಸದರಾದಂಥ DK ಸುರೇಶ್ ಅಣ್ಣವರು ಹಾಗೂ DK ಶಿವಕುಮಾರ್ ಅವರು ಯುವಕರಿಗೆ ಭಾಳ ಉತ್ತೇಜನ ಕೊಟ್ಟು ಯುವಕರಿಗೆ ಶಕ್ತಿ ತುಂಬಬೇಕು ಅಂತೇಳಿ ಇವತ್ತು ಹಂತವಾಗಿ ಯುವಕರನ್ನ ಬೆಳೆಸ್ಕೊಬರ್ತಾ ಇದ್ದಾರೆ. ಇದು ಕೂಡ ಯುವ ಕಾಂಗ್ರೆಸ್ನ ಚುನಾವಣೆಯನ್ನು ಕೂಡ ನಮ್ಮ ಸಾಗರ್ ಅವರು ಜಿಲ್ಲಾಧ್ಯಕ್ಷರಾದರು. ಅದಕ್ಕೂ ಕೂಡ ನಮ್ಮ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಮತ್ತು DK ಸುರೇಶ್ ಅವರ ಆಶೀರ್ವಾದ ಇವತ್ತು ನಾವು ಏನಿಲ್ಲಿ ಕೂತಿದ್ದೀವಿ, ಇವರು ಹಂತವಾಗಿ ಬೂತ್ ಮಟ್ಟದಿಂದ, ತಾಲೂಕು ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ, ರಾಜ್ಯ ಮಟ್ಟದಿಂದ ಇವತ್ತು ನೋಡಿ ನಾನು ಏನೂ ಇಲ್ಲ, ನಾನೊಬ್ಬ ರೈತನ ಮಗ, ನನ್ನ ಗುರುತಿಸಿ ನೀನು ರಾಜ್ಯಕ್ಕೆ ಹೋಗು, ನೀನು ಬೆಳ್ಕೋ ಅಂತ ಇವತ್ತು ರಾಜ್ಯ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ಮತ್ತು ನಮಗೆ ಆಯ್ಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಯುವ ಮಿತ್ರರಿಗೆ ವಂದಿಸ್ತಾ ನಾನೊಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಕ್ಷೇತ್ರದ ತಾಲೂಕು ಅಧ್ಯಕ್ಷರು. ನನಗೆ ಚುನಾವಣೆ ರಾಜಕೀಯ ಅನ್ನೋದು ತುಂಬ ಹಳೆಯದು. 10 ವರ್ಷಗಳ ಕಾಲ ನಾನು DKS ಚಾರಿಟಬಲ್ ಟ್ರಸ್ಟಲ್ಲಿ 11 ವರ್ಷಗಳ ಕಾಲ ಸತತವಾಗಿ ಎಲ್ಲ ದಿನಗಳಲ್ಲೂ ಕೆಲಸ ಮಾಡ್ತಾ ಬರ್ತಾಯಿದ್ವಿ. ಆದರೆ ಇವತ್ತು ನಮ್ಮ ಚನ್ನಪಟ್ಟಣ ತಾಲೂಕಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಸಂಘಟನೆ ವಿಚಾರದಲ್ಲಿ ನಾವು ಚನ್ನಪಟ್ಟಣನ ಅತಿ ಹೆಚ್ಚು ರೀತಿಯಲ್ಲಿ ಸಂಘಟನೆ ಮಾಡ್ಬೋದು. ಅಲ್ಲಿ ಯುವಕರುಗಳಿಗೂ ಕೂಡ ಒಂದೊಳ್ಳೆ ಅವಕಾಶಗಳನ್ನ ರೂಪಿಸ್ಕೊಳ್ಬೋದು ಮತ್ತು ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ಬೋದು. ಬೇರೆ ತಾಲೂಕಿಗಿಂತ ಕನಕಪುರ ಆಗಲಿ, ರಾಮನಗರ ಆಗಲಿ, ಮಾಗಡಿ ಆಗಲಿ, ಚನ್ನಪಟ್ಟಣ ತಾಲೂಕಲ್ಲಿ ಯುವಕರನ್ನ ಮುಂದೆ ತರುವಂಥ ಕೆಲಸ ಮಾಡಬೇಕು. ಜೊತೆಗೆ ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸುವಂಥ ಹುಡುಗರುಗಳನ್ನ ನಾವು ಪ್ರತಿ ಹಳ್ಳಿಗಳಲ್ಲೂ ಹುಡುಕಿ ಅವ್ರನ್ನ ಮುಂದೆ ತರುವಂಥ ಕೆಲಸ ಮಾಡಬೇಕು. ರಾಜಕೀಯ ಅನ್ನೋದು ದುಡ್ಡು ಇರೋರ್ಗಷ್ಟೇ ಅಂತನ್ನೋದನ್ನ ನಾವು ಸ್ವಲ್ಪ ಸೈಡ್ಗಿಟ್ಟು ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ಎಂದಾಗ ಅವ್ರನ್ನ ಮುಂದೆ ತರುವಂಥ ಕೆಲಸ ಮಾಡಿ ಅವ್ರಿಗೆ ಅವಕಾಶಗಳನ್ನ ಕೊಟ್ಟಾಗ ಆ ತಾಲೂಕು ಅಭಿವೃದ್ಧಿ ಆಗುವಂಥ ಎಲ್ಲ ಲಕ್ಷಣಗಳು ಇರುತ್ತೆ. ಸೊ ವಿಶೇಷವಾಗಿ ನಾವು ಚನ್ನಪಟ್ಟಣದಲ್ಲಿ ನಮ್ಮ ಚಂದ್ರಸಾಗರ್ ಅಣ್ಣವರ ನೇತೃತ್ವದಲ್ಲಿ ಹಿರಿಯರ ಮಾರ್ಗದರ್ಶನ ಜೊತೆಗೆ ನಾವು ನಮಗಿಂತ ಇನ್ನು ಜೂನಿಯರ್ಗಳನ್ನ ಸಲಹೆಗಳನ್ನ ತಗೋಬೇಕಾಗುತ್ತೆ. ಏಕೆ ಹಿರಿಯ ಮಾರ್ಗದರ್ಶನ ಅನುಭವ ಹೇಳ್ತಾರೆ, ಆದರೆ ನಮಗಿಂತ ಚಿಕ್ಕವರು ವಾಸ್ತವ ಸ್ಥಿತಿಯನ್ನು ಹೇಳ್ತಾರೆ. ಅವೆರಡೂ ಕೂಡ ಮರ್ಜ್ ಮಾಡಿಕೊಂಡು ನಾವು ಸಂಘಟನೆಯಲ್ಲಿ ಎಲ್ಲ ತಾಲೂಕಿಗಿಂತ ಚನ್ನಪಟ್ಟಣ ತಾಲೂಕಲ್ಲಿ ಉತ್ತಮ ಸಂಘಟನೆ ಮಾಡುವಂಥ ಭರವಸೆಯನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಹೆಚ್ಚು ಮಾತಾಡೋದಕ್ಕಿಂತ ಅತಿ ಹೆಚ್ಚು ಕೆಲಸಗಳನ್ನ ಮಾಡಿ ಚನ್ನಪಟ್ಟಣದಲ್ಲಿ ಯೂತ್ ಕಾಂಗ್ರೆಸ್ ಆ್ಯಸ್ ಎ ಡಿಪೆಂಡ್ ಅಪಾಲ್ ಪೊಲಿಟಿಕಲ್ ಅನ್ನೋ ರೀತಿ ನಾವು ಸಂಘಟನೆಯನ್ನು ಮಾಡ್ತೀವಿ ಅಂತ ಭರವಸೆಯನ್ನು ಕೊಡ್ತಾ ನಿಮಗೆ ಯಾವ ರೀತಿ ಇತ್ತೋ ಅದು ನಮಗೆ ಗೊತ್ತಿಲ್ಲ. ಹಾಗಾಗಿ ಇನ್ನು ಮುಂದೆ ನಾವೆಲ್ಲ ಹೊಸಬರಾಗಿ ಏನು ಆಯ್ಕೆ ಮಾಡ್ಕೊಂಡು ಹೋಗಿದ್ದೀವೋ ನಾವು ಒಂದು ಹೊಸ ಚಿಂತನೆಯನ್ನು ತಗೊಂಡು ಹೋಗ್ತೀವಿ ಮುಂದಕ್ಕೆ ಅಂತ ಹೇಳ್ತಾ, ಮತ್ತೆ ಈಗ ನಮ್ಮ ಸುಜಯ್ ಅವರು ಹೇಳ್ದಂಗೆ ಯಾವುದೇ ಎಲೆಕ್ಷನ್ ಚುನಾವಣೆ ಬಂದ್ರೂ ಡಿಪೆಂಡ್ ಅಪಾನ್ ಯೂತ್ ಕಾಂಗ್ರೆಸ್ ಅಂದ ಮೇಲೆ ನಿಂತ್ಕೋಬೇಕು. ಆ ರೀತಿಯಾದಂಥ ಸಂಘಟನೆನ ನಮ್ಮ ಯೂತ್ ಕಾಂಗ್ರೆಸ್ಸು ನಾವು ಯೂತ್ಸ್ಗಳು ಸೇರಿ ನಾವೆಲ್ಲ ಮಾಡ್ತೀವಿ ಅಂತ ಒಂದು ಭರವಸೆನ ನಮ್ಮ ನಾಯಕರಾದಂಥ ನಮ್ಮ DK ಶಿವಕುಮಾರ್ ಮತ್ತು DK ಸುರೇಶ್ ಸಾಹೇಬ್ರು ಅಂತ, ಮತ್ತು ನಮಗೆ ನಾವೆಲ್ಲ ಚುನಾಯಿತರಾಗಿ ನಮ್ಮ DK ಸುರೇಶ್ ಸಾಹೇಬ್ರನ್ನ ಭೇಟಿ ಆಗಲಿಕ್ಕೆ ಹೋದಾಗ ಅವರು ನಮ್ಮನ್ನ ಉದ್ದಿಸಿ ಮಾತಾಡಿದಂಥ ಮಾತುಗಳು ಭಾಳ ಅದ್ಭುತವಾಗಿದ್ವು. ಅವರು ನಮ್ಮ ಜೊತೆ ಯಾವಾಗಲೂ ಈಗ ನಾನು ಏನು ನನಗೆ ಜನ ಒಂದು ರಿಸಲ್ಟ್ ಕೊಟ್ಟಿರಲ್ಲ, ಅದರಿಂದ ನಾನು ಫ್ರೀಯಾಗಿರ್ತಿದ್ದೀನಿ. ಇನ್ನು ಮುಂದೆ ನಿಮ್ಮ ಯೂತ್ ಕಾಂಗ್ರೆಸ್ ಜೊತೆ ನಾನು ನಿಂತ್ಕೊಂಡು ನೀವು ಯಾವ ನಾಯಕರು ನಿಮ್ಗೆ ಸಪೋರ್ಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ನಾನು 24/7 ನಿಮ್ಮ ಜೊತೆ 1 to 1 ಇರ್ತೀನಿ. ನೀವು ದಯಮಾಡಿ ಸಂಘಟನೆ ಮಾಡಿ ಪ್ರತಿ ಪಂಚಾಯತಿಲಿ ಒಂದು 500 ಜನ ಸೇರಿಸಿ ಕಾರ್ಯಕ್ರಮಗಳಿರ್ಬೋದು, ಪಂಚಾಯತಿಗಳ ಮುಖಾಂತರ ನೀವು ಕಾರ್ಯಕ್ರಮಗಳನ್ನ ಮಾಡ್ತಾ ಮುಂದೊಂದು ದಿನ ರಾಮನಗರದಲ್ಲಿ ಯೂತ್ ಸಂಘಟನೆಯನ್ನು ಸೇರಿಸಿ 25,000 ಜನನ ಸೇರಿಸಿ ಒಂದು ಕಾರ್ಯಕ್ರಮನ ಮಾಡಲಿಕ್ಕೆ ಹೇಳಿದರೆ ನಮ್ಮ ಶಕ್ತಿ ಮೀರಿ ನಾವು ಸಾಮರ್ಥ್ಯವನ್ನು ಮಾಡಿ ನಾವೆಲ್ಲರೂ ಜವಾಬ್ದಾರಿ ತಗೊಂಡು ಆ ಒಂದು ಯಶಸ್ವಿ ಕಾರ್ಯಕ್ರಮನ ಮಾಡಲಿಕ್ಕೆ ಈಗಿಂದಲೇ ತಯಾರಿ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಈ ಒಂದು ಪತ್ರಿಕಾ ಸಭೆಗೆ ನಮ್ಮ ಎಲ್ಲ ಯೂತ್ ಕಾಂಗ್ರೆಸ್ನವ್ರನ್ನ ಮಾತಿಗೆ ಗೌರವ ಕೊಟ್ಟು ಬಂದಂಥ ಎಲ್ಲ ಪತ್ರಿಕೆಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಮಾತು